ವರ್ಣ ವಿಧಾನಸಭಾ ಕ್ಷೇತ್ರದ ಹಲವಾರು ಹಳ್ಳಿಗಳಿಂದ ಬಂದಿರತಕ್ಕಂಥ ಕ್ಷೇತ್ರದ ಎಲ್ಲ ನನ್ನ ಹಿರಿಯ ತಂದೆ ತಾಯಂದ್ರೆ, ಕ್ಷೇತ್ರದಲ್ಲಿ ಸಾಕಷ್ಟು ಜನ ಹಳ್ಳಿಗಳಿಂದ ಬಂದಿರತಕ್ಕಂಥ ಮತ್ತಷ್ಟು ನನ್ನ ಯುವಕ ಮಿತ್ರರೇ, ಹಿರಿಯಕರೇ, ರೈತ ಬಂಧುಗಳೇ, ಇವತ್ತಿನ ಜಾತ್ಯತೀತ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಅಭಿಯಾನ ಈಗಾಗಲೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡುವ ಮೂಲಕ ಇವತ್ತು ವರ್ಣ ಕ್ಷೇತ್ರದಲ್ಲೂ ಕೂಡ ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥ ಜನರೊಂದಿಗೆ ಜನತಾದಳ ಜೊತೆಯಲ್ಲಿ ಪಕ್ಷ 25 ವರ್ಷಗಳ ಕಾಲ ರಾಜ್ಯದ ಕನ್ನಡಿಗರ ಒಂದು ಆಶೀರ್ವಾದದಿಂದ ಏಕೈಕ ಪ್ರಾದೇಶಿಕ ಪಕ್ಷ ಕನ್ನಡ ನಾಡಿನಲ್ಲಿ 25 ವರ್ಷಗಳ ಕಾಲ ಸುದೀರ್ಘವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯಾತ್ಮರ ಒಂದು ಆಶೀರ್ವಾದದಿಂದ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ಗಟ್ಟಿ ಧ್ವನಿಯಿಂದ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. 2018ರ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಅಭಿಷೇಕ್ ರವರು ನಿಮ್ಮ ಮುಂದೆ ಸ್ಪರ್ಧಿಗಳಾಗಿ ಬಂದು ನಿಂತ ಸಂದರ್ಭದಲ್ಲಿ 28,000ಕ್ಕಿಂತ ಹೆಚ್ಚು ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ವ್ಯಕ್ತಪಡಿಸಿದ್ರಿ. ಅಭಿಷೇಕ್ ರವರು ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನು ನೆರವೇರ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ವರ್ಣ ಕ್ಷೇತ್ರಕ್ಕೂ ಕೂಡ ತಾವು ಆಗಮಿಸಬೇಕು, ಈ ಭಾಗದಲ್ಲಿ ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಹಾಗೂ ಪಕ್ಷದ ನಾಯಕರನ್ನ ಪ್ರೀತಿಸ್ತಕ್ಕಂಥ ವರ್ಗ ಅಪಾರ ಸಂಖ್ಯೆಯಲ್ಲಿದೆ. ತಾವು ಇಲ್ಲಿಗೂ ಕೂಡ ಒಂದು ದಿನ ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕು. ನಾವು ಅತ್ಯಂತ ಬೃಹತ್ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಬರ್ತಕ್ಕಂಥದಕ್ಕೆ ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಸಮಯವನ್ನು ನಿಗದಿಪಡಿಸಿ ಅಂತಕ್ಕಂಥದ್ದು ಅಭಿಷೇಕ್ ರವರು ಬಂದು ಸಾರಾ ಮಹೇಶ್ ಅಣ್ಣ ಅವ್ರ ಹತ್ರ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನ್ ಅಣ್ಣವರ ಬಳಿ ಮಾತಾಡಿದಂಥ ಸಂದರ್ಭದಲ್ಲಿ ಇವತ್ತು 13ನೇ ತಾರೀಕು ನಿಮ್ಗೆ ಗೊತ್ತಿದೆ, ಪ್ರತಿನಿತ್ಯ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿದೆ. ಆದರೂ ಕೂಡ ವೈಯಕ್ತಿಕ ಕಾರ್ಯಕ್ರಮಗಳು ಹೆಚ್ಚಾಗಿರ್ತಕ್ಕಂಥ ಒತ್ತಡದಲ್ಲಿಯೂ ಕೂಡ ಬಹುತೇಕ ಇವತ್ತು ಕ್ಷೇತ್ರದಿಂದ ಪ್ರತಿ ಹಳ್ಳಿಯಿಂದ ಬಂದು ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಪಕ್ಷಕ್ಕೆ ಹಾಗೂ ಅಭಿಷೇಕ್ ರವರಿಗೆ ನೀವೆಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದರೆ ಅಭಿಷೇಕ್ ರವರಿಗೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ತಾವು ಹಾಕಿರ್ತಕ್ಕಂಥ ಒಂದು ಪ್ರತಿ ಕುರ್ಚಿಯಲ್ಲೂ ಕೂಡ ಜನ ಬಂದು ಕೂತು ಸಂಪೂರ್ಣ ಕುರ್ಚಿಯಲ್ಲಿ ಭರ್ತಿಯನ್ನು ಮಾಡಿ ಪಕ್ಷದ ಜೊತೆಯಲ್ಲಿ ಒಬ್ಬ ಯುವಕನಿಗೆ ನಾವು ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಗಮಿಸಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಕ್ಷೇತ್ರದ ಜನತೆ ತಮಗೇನು ಇವತ್ತು ನೀಡಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ಕ್ಷೇತ್ರದ ಜನ ಏನಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತನ್ನು ಕೊಡುವ ಮೂಲಕ ಯಾವುದೇ ವೈಯಕ್ತಿಕ ಸಮಾರಂಭಗಳಿರಲಿ, ಯಾವುದೇ ಸಾವು ನೋವುಗಳಿರಲಿ, ನೀವು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಒಂದು ಒಡನಾಟ, ಪ್ರೀತಿ, ವಿಶ್ವಾಸದಿಂದ ಒಂದು ಬಾಂಧವ್ಯ ಮತ್ತು ಸಂಪರ್ಕವನ್ನು ಇಟ್ಕೊಂಡ್ರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇಲ್ಲಿ ಮಾಜಿ ಸಚಿವರು ಸಾರಾ ಮಹೇಶ್ ಅಣ್ಣವರು ಕೂತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಇವತ್ತಿನ ದಿನಾಂಕವೇ ನಿಗದಿ ಆಗಬೇಕು ಅಂತಕ್ಕಂಥದ್ದನ್ನು ಅವರೇ ಕೂತು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದ್ದಕ್ಕೆ ಮೂಲ ಕಾರಣಕರ್ತರಿದ್ದಾರೆ. ಅವ್ರ ಮುಂದೆಯೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಜನ ಇಲ್ಲಿ ಬಂದಿದ್ದಾರೆ, ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಇನ್ನು 10 ಪಟ್ಟು ಜನ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತೀರಿ,
ಅದನ್ನು ಜನ ಸೂಕ್ಷ್ಮವಾಗಿ ಗಮನಿಸಿ ಇನ್ನೂ ದೊಡ್ಡ ಅಪಾರ ಸಂಖ್ಯೆಯಲ್ಲಿ ನಿಮಗೆ ಬಂದು ಆಶೀರ್ವಾದ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ದಯಮಾಡಿ ತಾವು ಹೆದರ್ತಕ್ಕಂಥದ್ದಾಗಬಾರ್ದು. ಕಾರಣ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇರ್ಬೋದು, ಒಂದು ಆತಂಕ ಇರ್ಬೋದು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಸಂಘಟನೆಯನ್ನು ಮಾಡ್ಬೋದು, ಯಾವ ರೀತಿ ಜನ ನನ್ನನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಮನಸ್ಸಿನಲ್ಲಿ ನಿಮ್ಮಲ್ಲಿ ಏನಾದರೂ ದ್ವಂದ್ವದ ಏನಾದರೂ ಗೊಂದಲಗಳು ಇದ್ದರೆ ದಯವಿಟ್ಟು ತತ್ಕ್ಷಣ ಇದನ್ನು ಬದಿಗಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಪುಣ್ಯಾತ್ಮರನ್ನ ನೋಡಿ. 100ಕ್ಕೆ 100 ತಮಿಳುನಾಡಿನಲ್ಲಿ ಏನಾಯಿತು, ಮುಖ್ಯಮಂತ್ರಿಗಳ ಸ್ವಂತ ಕ್ಷೇತ್ರದಲ್ಲಿ ಒಬ್ಬ ಯುವಕ ಬಂದು ಗೆದ್ದಂಥದ್ದನ್ನು ನೋಡಿದ್ದೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಯಾ ಕಾಲಘಟ್ಟದಲ್ಲಿ ಜನ ತೀರ್ಮಾನ ಮಾಡ್ತಾರೆ, ಜನ ನಿರ್ಣಯ ಮಾಡ್ತಾರೆ. ಯಾರು ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ಬಂದು ನಿಂತಿದ್ದಾನೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕು ಅಂದರೆ ಮೊದಲು ನೀವು ಕ್ಷೇತ್ರದ ಜನತೆಯ ಜೊತೆ ಚುನಾವಣೆ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನೀವು ತಲೆನಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೂತ್ರೆ ಯಾವುದೇ ಕಾರಣಕ್ಕೂ ಜನರ ಮನಸ್ಸನ್ನು ಗೆಲ್ಲಿಕ್ಕಾಗೋದಿಲ್ಲ. ಬದಲಾಗಿ ಚುನಾವಣೆಯ ಸೋಲು ಗೆಲುವು ಏನೇ ಇರ್ಬೋದು, ಅದನ್ನು ಸಮಚಿತ್ತವಾಗಿ ಸಮತೋಲನೆಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಆಗಬೇಕಾಗ್ತದೆ. ಯುವಕರಿದ್ದೀರಿ, ನಿಮ್ಮಲ್ಲಿ ಇನ್ನೂ ದುಡಿತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗ್ಲೂ ಮುಂದೊಂದು ದಿನ ಕ್ಷೇತ್ರದ ಜನತೆ ನಿಮ್ಮನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ತಮಗೆ ಹೇಳ್ತಾ ಇದ್ದೆ, 25 ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡದ ನೆಲ, ಜಲ, ಭಾಷೆ ಮತ್ತು ಕನ್ನಡದ ಅಸ್ಮಿತೆಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷವನ್ನು ತಾವೆಲ್ಲರೂ ಕೂಡ ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಿದ್ದೀರಿ. ನಾವೆಲ್ಲ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಿಂದ ರಾಜಕೀಯವಾಗಿ ಬೆಳೆದು ಉಂಡು ತಿಂದು ಬೆಳೆದಂಥ ಮನೆಗೆ ಕೊನೆಗೆ ಅವರ ರಾಜಕೀಯದ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಪಕ್ಷವನ್ನು ತ್ಯಜಿಸಿ ಹೋಗಿ ಇವತ್ತು ಸದನದ ಒಳಗಡೆ ಅಂದರೆ ವಿಧಾನಸೌಧದ ಕಲಾಪದ ಒಳಗಡೆ ಯಾವ್ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾರು ಇವತ್ತು ಜನತಾದಳ ಪಕ್ಷದ ಸಂಖ್ಯೆಯ ಬಲದ ಬಗ್ಗೆ ಬಹಳ ಲಘುವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. 2004ರಿಂದ ಅಂದರೆ ಸರಿಸುಮಾರು 2 ದಶಕಗಳು ಕಳೆದಿದೆಯಣ್ಣ. ಕಳೆದ 2 ದಶಕದಲ್ಲಿ 20 ವರ್ಷದಿಂದ 54 ಜನ ಜನತಾದಳ ಪಕ್ಷದಿಂದ ಶಾಸಕ ಸ್ಥಾನವನ್ನು ಅನುಭವಿಸಿ ಪಕ್ಷವನ್ನು ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕೀಯದ ಲೆಕ್ಕಾಚಾರದ ಲಾಭ ನಷ್ಟದ ಲೆಕ್ಕಾಚಾರದ ತೀರ್ಮಾನಗಳು ತಗೊಂಡಂಥ ಸಂದರ್ಭದಲ್ಲಿಯೂ ಕೂಡ ಪಕ್ಷ ಇವತ್ತು ಇಷ್ಟು ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾರಿಗಾದರೂ ಅದರ ಒಂದು ಯಶಸ್ಸು ಸಂಪೂರ್ಣವಾಗಿ ಸಿಕ್ಕಬೇಕು ಅಂದರೆ ಅದು ಪಕ್ಷದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಇಟ್ಕೊಳ್ದಿರ ನಿಸ್ವಾರ್ಥವಾಗಿ ಜನತಾದಳ ಪಕ್ಷ ಉಳಿಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಉಳಿಬೇಕು ಅಂತಕ್ಕಂಥ ಹೋರಾಟದ ಛಲದಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥ ಸೇವೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಸಲ್ಲಿಸ್ತಾ ಇದ್ದಾರೆ. ನೀವ್ಯಾರು ಕೂಡ ಧೃತಿಗೆಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತಿಲ್ಲ. ಹೀಯಾಳಿಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಅಪಹಾಸ್ಯ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅವ್ರು ಮರ್ತಿರ್ಬೋದು ಅವ್ರು ಬಂದಂಥ ರಾಜಕೀಯ ದಾರಿ ಏನಿದೆ. ಬಹುಶಃ ಇವತ್ತು ಈ ಕ್ಷೇತ್ರದಲ್ಲಿ ಬಂದು ನಿಂತು ನಾವು ಮಾತನಾಡಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತಕ್ಕಂಥದ್ದನ್ನ ಮಾತನಾಡ್ತಾರೆ. ನಾನು ಸಮಾಜವಾದಿ, ಹಿಂದುಳಿದಿರ್ತಕ್ಕಂಥವ್ರಿಗೆ ಚಾಂಪಿಯನ್ ಲೀಡರು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದರೆ ನಿಮ್ಮನ್ನ ಆ ಚಾಂಪಿಯನ್ ಲೀಡರು ಅಂತಕ್ಕಂಥದ್ದನ್ನ ನಿಮ್ಮನ್ನ ನೀವು ಕರ್ಕೊಳ್ತಕ್ಕಂಥದ್ದಕ್ಕೆ ಅದಕ್ಕೆ ರಾಜಕೀಯವಾಗಿ ನಿಮ್ಮನ್ನ ಗುರುತಿಸಿ ಶಕ್ತಿ ತುಂಬಿಸಿದಂಥ ನಾಯಕರು ಯಾರು, ಪಕ್ಷ ಯಾವುದು ಅಂತಕ್ಕಂಥದ್ದನ್ನ ಬಹುಶಃ
ಅವರು ನಡೆದು ಬಂದಂಥ ಒಂದು ದಾರಿಯನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಬೇಸರದಿಂದ ಹೇಳಬೇಕಾಗ್ತದೆ. ಯಾಕೆಂದರೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಆ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಈ ಸ್ಥಾನಕ್ಕೆ ಬಂದು ಅವರು ಕೂರ್ಲಿಕ್ಕೆ ಬಹುಮುಖ್ಯವಾಗಿ ಪಾತ್ರಧಾರಿಗಳಾದಂಥವರು ಅವ್ರನ್ನ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಅವರ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿನೂ ಬೆಂತಟ್ತಾ ಭಾಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾದಳ ಜನತಾ ಪರಿವಾರದಲ್ಲಿ ಹಿಂದೆ ಇದ್ದರು. ಆದರೆ ಅದರ ಮಧ್ಯ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವತ್ತು ತಗೊಂಡಂಥ ಒಂದು ತೀರ್ಮಾನ ಇತ್ತಲ್ಲ, ಬಹುಶಃ ಅವ್ರು ಮರ್ತಿರ್ಬೋದು. ಅವ್ರ ಕೈನಲ್ಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತೇನು 17ನೇದೋ 18ನೇದೋ ದಾಖಲೆ ಪ್ರಮಾಣದ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬೆನ್ನನ್ನು ತಟ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಡ್ಜೆಟನ್ನು ಮಂಡನೆ ನಿಮ್ಮ ಕೈಯಲ್ಲಿ ಮಾಡಿಸದೆ ಹೋಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಆಗ್ತಾ ಇತ್ತ? ನೀವೇನು ನೀವು ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನ ನೀವು ಬಿಂಬಿಸ್ತೀರಿ, ಆ ಸ್ಥಾನ ಇವತ್ತು ನಿಮಗೆ ದೊರಕಲಿಕ್ಕೆ ಆಗ್ತಾ ಇತ್ತ? ಯಾವ ಒಂದು ಪಕ್ಷ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟದವರೆಗೂ ಕೊಂಡೊಯ್ತೋ ಅಂಥ ಪಕ್ಷದ ಬಗ್ಗೆ, ಅಂಥ ಪಕ್ಷದ ನಾಯಕರ ಬಗ್ಗೆ ಸದನದ ಒಳಗಡೆ ನಿಂತ್ಕೊಂಡು ಈಗಾಗಲೇ 17ಕ್ಕೆ ಕುಸ್ತೋಗಿದೆ ಜನತಾದಳ ಪಕ್ಷ, ಮುಂದೊಂದು ದಿನ ಸಿಂಗಲ್ ಡಿಜಿಟ್ಗೆ ಬರ್ತದೆ ಅಂತಕ್ಕಂಥ ಅಪಹಾಸ್ಯವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತ್ಕೊಂಡು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ 2004ರ ಗಡಿಯಲ್ಲಿ 58 ಶಾಸಕರನ್ನ ಜನತಾದಳ ಪಕ್ಷ ಹೊಂದಿತ್ತು, ಬಹಳ ಜನ ಈ ಪಕ್ಷವನ್ನ ಅವರವರ ರಾಜಕೀಯ ಸ್ವಾರ್ಥಕ್ಕೆ, ಅವರವರ ರಾಜಕೀಯದ ಲೆಕ್ಕಾಚಾರಕ್ಕೆ ಪಕ್ಷವನ್ನ ಬಳಸ್ಕೊಂಡು ಹೋದಂಥದ್ದನ್ನ ಒಂದು ಇತಿಹಾಸವನ್ನ ನಾವು ನೋಡಿದ್ದೇವೆ. 54 ಜನ ಸಂಖ್ಯೆ ನಾನು ಹೇಳಿದೆ ಶಾಸಕರಾಗಿದ್ರು ಅಂತ, ಬಿಟ್ಟೋದ್ರು ಪಕ್ಷವನ್ನ. ಆದರೆ ಇವತ್ತು ಪಾರ್ಟಿ ಉಳಿದಿದೆ. ಪಕ್ಷವನ್ನ ಕಟ್ಟಿ ನಿಮ್ಮ ಎದುರುಗಡೆನೆ ಬೆಳೆಸಿ 2004ರಲ್ಲಿ ನೀವಿದ್ದಂಥದ್ದ ಸಂದರ್ಭದಲ್ಲಿ 58 ಸ್ಥಾನ ಪಕ್ಷ ಏನು ಪಡೀತೋ ಅದಕ್ಕೆ ಮೀರಿ ಒಂದು ಸ್ಥಾನ ಹೆಚ್ಚಿಗೆನಾದರೂ ಜನತಾದಳ ಪಕ್ಷದ ಕಾರ್ಯಕರ್ತರು ಜನತಾದಳ ಪಕ್ಷಕ್ಕೆ ಹಾಗೂ ರಾಜ್ಯದ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ 2028ಕ್ಕೆ ಜನಪರವಾದಂಥ ಸರ್ಕಾರವನ್ನ, ಜನರಿಗೋಸ್ಕರ NDA ಮಿತ್ರಕೂಟದ ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲೆಯಲ್ಲೂ ಕೂಡ ಓಡಾಡ್ತಾರೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ತಾವೆಲ್ಲ ನೋಡಿದಿರಿ ಎಷ್ಟು ಜನ ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋದ್ರು. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಯಾತಕ್ಕೋಸ್ಕರ ನೀವು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿದ್ರಿ? ರಾಜಕೀಯದಲ್ಲಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ರಿ. ಏನಾಯ್ತು ನಿಮ್ಮ ಪಕ್ಷ? ಅಂತಿಮವಾಗಿ ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿ ಗುಲಾಮರಾಗಿ, ಸೆರೆಂಡರ್ ಆಗಿ ಅದನ್ನ ವಿಲೀನವನ್ನು ಮಾಡ್ಕೊಂಡಂಥವ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಜನತಾದಳ ಪಕ್ಷದ ನಮ್ಮ ಬಲದ ಬಗ್ಗೆ ತಾವ್ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಪಕ್ಷ ಬಹಳ ಸದೃಢವಾಗಿದೆ, ಗಟ್ಟಿಯಾಗಿದೆ. ಇದ್ರ ಮಧ್ಯೆ ಇಲ್ಲಿ ಬಹಳ ಜನ ಕ್ಷೇತ್ರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಕುವೆಂಪುರವರು ನಮಗೇನೋ ಒಂದು ಹೇಳಿದ್ದಾರೆ. ಅದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಚಾಚು ತಪ್ಪದಿರ ಪಾಲನೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂತ ಸರ್ವ ಜನಾಂಗ ವಾಸವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಈ ಕ್ಷೇತ್ರ, ನಾವೆಲ್ಲ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡಬೇಕಾಗ್ತದೆ. ಯಾವ ಅಹಿಂದ ನಾಯಕ ಚಾಂಪಿಯನ್ ಲೀಡರ್ ಅಂತಕ್ಕಂಥ ದೊಡ್ಡ ಉದ್ದ ಭಾಷಣವನ್ನ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ
ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದಕ್ಕೆ ನಿಮ್ಮ ಸರ್ಕಾರಗಳು ಯಾವುದಾದ್ರೂ ದೃಢವಾದಂಥ ದಿಟ್ಟ ಹೆಜ್ಜೆಯನ್ನ ಇಲ್ಲಿವರೆಗೂ ಇಟ್ಟಿದ್ದೀರಾ? ಬದಲಾಗಿ SCP TSP ಹಣವನ್ನ ಕಳೆದ 3 ವರ್ಷದಿಂದ ಸತತವಾಗಿ ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 35ರಿಂದ 40 ಸಾವಿರ ಕೋಟಿ, ಅಂದ್ರೆ ನಮ್ಮ ದಲಿತ ಕೇರಿಯ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅದು ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಣ, ಜೊತೆಯಲ್ಲಿ ನಿಮ್ಮ ರಸ್ತೆಗಳು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದಕ್ಕೆ ಗ್ರಾಮದ ಮಟ್ಟದಲ್ಲಿ ಆ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ಸಂಪೂರ್ಣ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇದೇನಾ ನೀವು ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ವರ್ಗದವ್ರಿಗೆ ಕೊಡ್ತಕ್ಕಂಥ ಪ್ರೀತಿ? ಮತ್ತೊಂದು ಕಡೆ ಇವತ್ತು ರೈತರು ಎಲ್ಲಿ ನೋಡಿದ್ರು ಕೂಡ ಆತ್ಮಹತ್ಯೆಗಳ ಪ್ರಕರಣ ಕಳೆದ 3 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ಇಲ್ಲಿಯವರೆಗೂ ಬಂದು ಆ ರೈತರ ಒಂದು ಬಾಳನ್ನ ಹಸನಗೊಳಿಸ್ತಕ್ಕಂಥದ್ದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲೇ ನಾವು ಹೇಳ್ತಕ್ಕಂಥದ್ದಾದ್ರೆ ಸರಿಸುಮಾರು 138 ಜನ ರೈತಾಪಿ ವರ್ಗ ಇಲ್ಲಿಯವರೆಗೂ ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಯಾಕೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ? ಇಲ್ಲಿಯವರೆಗೂ ನೀವು ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಎಲ್ಲಿಗೋಗಿ ನಿಂತಿತ್ತು? ಕಳೆದ 6 ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು. ರಸಗೊಬ್ಬರಗಳು ಇವತ್ತು ರೈತರಿಗೆ ಸರ್ಕಾರ ಕಮ್ಮಿ ದರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ? ಎಲ್ಲೋ ಒಂದು ಕಡೆ ಅದನ್ನ, ಮತ್ತೊಂದು ಕಡೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಕೊಟ್ಟು ರೈತರು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ. TC ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ TC ಕನೆಕ್ಷನ್ ಏನಾಗಿತ್ತು? ಕುಮಾರಣ್ಣನ ಕಾಲದಲ್ಲಿ ಎಷ್ಟು ಕೊಡ್ತಾ ಇದ್ರು ರೈತರಿಗೆ TC ಕನೆಕ್ಷನ್? 25,000 ರೂಪಾಯಿ. ಇವತ್ತೆಲ್ಲಿಗೋಗಿ ನಿಂತಿದೆ TC ಕಲೆಕ್ಷನ್ ಬೆಲೆ? 3 ಲಕ್ಷವಾ, 4 ಲಕ್ಷವಾ, 5 ಲಕ್ಷವಾ? ಹತ್ತತ್ರ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಧಾರಾಕಾರವಾಗಿ ಮಳೆ ಬಂತು. ಅಲ್ಲಿರ್ತಕ್ಕಂಥ ರೈತರು ಪಾಪ ಕಷ್ಟಜೀವಿಗಳು, ಅವ್ರು ಬೆಳೆದಂಥ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಯಿತು. ರಾಜ್ಯ ಸರ್ಕಾರದಿಂದ ಕೃಷಿ ಮಂತ್ರಿಗಳಾಗ್ಲಿ, ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಾಂತ್ವನ ಹೇಳುವ ಮೂಲಕ ಅವ್ರಿಗೆ ಏನಾದರೂ ಆರ್ಥಿಕವಾಗಿ ನೆರವನ್ನು ನೀಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಇತ್ತು. ಆದರೆ ನಿಮ್ಮ ಕರ್ತವ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಲೋಪ ಆಗ್ತಾ ಇದೆ. ಏನಾದರೂ ಇವತ್ತು ನಮ್ಮ ಕನ್ನಡದ ನಾಡಿನಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತೇನಾದರೂ ಅತ್ಯಂತ ಅಲ್ಪ ಅವಧಿಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರಿಗೆ. 25,000 ರೈತ ಕುಟುಂಬಗಳಿಗೆ ಕೇವಲ 14 ತಿಂಗಳಲ್ಲಿ ಒಂದು ಮಾತನ್ನ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದೇ ಕಾಂಗ್ರೆಸ್ನವ್ರ ಜೊತೆಗೆ ಸರ್ಕಾರವನ್ನ ಮಾನ್ಯ ಕುಮಾರಣ್ಣ ಅವರು ರಚನೆ ಮಾಡ್ತಕ್ಕಂಥದಕ್ಕೆ ಬಂದು ಕುಮಾರಣ್ಣ ಅವರ ಮನೆ ಬಾಗಿಲು ಬಳಿ ಬಂದು ಕೂತ್ಕೊಂಡ್ರು ಕಾಂಗ್ರೆಸ್ನವರು. ಸರಿಸುಮಾರು 25,000 ಕೋಟಿ. ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ರೈತ ನಾಯಕ ರೈತರ ಸಂಕಷ್ಟವನ್ನ ಕಣ್ಣಾರೆ ಕಂಡು ರೈತರನ್ನ ಒಮ್ಮೆ ಆದರೂ ಋಣಮುಕ್ತರಾಗಿ ಮಾಡಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ತಗೊಂಡಂಥದ್ದು ನೀವು ಬೆಳೆಸಿರ್ತಕ್ಕಂಥ, ನೀವು ಹರಿಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರು ಕೊಟ್ಟಂಥ ಕಾರ್ಯಕ್ರಮವನ್ನು ಸ್ಮರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ಪ್ರತಿನಿತ್ಯ ಮಾತನಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ತಲುಪಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಮಾನ್ಯ ಮಾಜಿ ಸಚಿವರು ಸಾರಾ ಮಹೇಶ್ ಅಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಗ್ಯಾರಂಟಿಗಳದು ಸಂಪೂರ್ಣ ಅಂಕಿಅಂಶ ಇಟ್ಟು ಹೇಳಿದ್ರು. ಎಷ್ಟು ತಿಂಗಳಿಗೆ 2,000 ರೂಪಾಯಿ ಎಷ್ಟು ತಿಂಗಳಿಗೆ ಹೋಗಿ ಮುಟ್ತದೆ? ಆ ಗ್ಯಾರಂಟಿ ಹಣ ನಿಮ್ಗೆ ಎಷ್ಟು ಬಂದದೆ ನಿಮ್ಮ ಖಾತೆಗಳಿಗೆ? ಗ್ಯಾರಂಟಿಯನ್ನೇ ಮುಂದಿಟ್ಟು ಮಾತನಾಡ್ತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಅತಿ ಹೆಚ್ಚು ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ ಒಂದೇ ಅವ್ರಿಗೆ ಸಲ್ಲಬೇಕು. ಆದರೆ ಯಾವ ರೀತಿ ಆಡಳಿತ ಮಾಡಿದ್ರು, ಯಾವ ರೀತಿ ಜನರ ಬದುಕನ್ನು ಹಸನಗೊಳಿಸಿದ್ರು, ಯಾವ ರೀತಿ ಕಷ್ಟದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನನ ಯಾವ ರೀತಿ ಬದುಕನ್ನು ಕಟ್ಕೊಟ್ರು ಅಂತಕ್ಕಂಥದ್ದು ಇವತ್ತು ನಾವು ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಯಾಕೆಂದ್ರೆ ಅದು ಉತ್ತರವೇ ಇಲ್ಲ. ಆದರೆ ಇಷ್ಟು ವರ್ಷ ನಾನು ಹಿಂದಿದ್ದಂಥ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜು ಅರಸರವರ
ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಕಲ್ಪನೆ ಆಗಿತ್ತು ಹೊರತುಪಡಿಸಿ ಯಾವುದೇ ಕನ್ನಡ ನಾಡಿನಲ್ಲಿ ನಮ್ಮ ನಾಡಿನ ಜನತೆಗೆ ಒಂದು ಸಮೃದ್ಧವಾದಂಥ ಬಾಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಕಾರ್ಯಕ್ರಮದ ಮೂಲಕ ಅಂತಕ್ಕಂಥ ಚಿಂತನೆ ಎಂದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಬದಲಾಗಿ ನಮ್ಮ ತಲೆ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ ಒಬ್ಬ ಪ್ರಜೆ ಮೇಲೆ ಇರ್ತಕ್ಕಂಥ ಸಾಲದ ಹೊರೆ ಎಷ್ಟಪ್ಪ ಅಂದರೆ 1,17,000 ರೂಪಾಯಿ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಇಷ್ಟು ವರ್ಷದ ಆಡಳಿತದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾವುದಾದ್ರೂ ನಮ್ಮ ಕನ್ನಡ ನಾಡಿನಲ್ಲಿ ಮುಖ್ಯಮಂತ್ರಿಗಳಿಗೆ ಸೇರಬೇಕು ಅಂದರೆ ಅದು ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಸೇರಬೇಕು. ಎಷ್ಟು ಸಾಲ ಮಾಡಿದ್ದಾರಪ್ಪ ಅಂದರೆ ಇವತ್ತಿರ್ತಕ್ಕಂಥ ಕಳೆದ ಸಾಲಿನ ಬಡ್ಜೆಟ್ನ ಸಾಲದ ಪ್ರಮಾಣ 8,24,000 ಕೋಟಿ. ಅದರಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರೇ. ಸ್ವಾತಂತ್ರ್ಯ ಬಂದಾಗಿಂದ ಹಲವಾರು ಜನ ದೊಡ್ಡ ದೊಡ್ಡ ಅಗ್ರಮಾನ್ಯ ನಾಯಕರುಗಳು ರಾಜ್ಯವನ್ನು ಪ್ರತಿನಿಧಿಸಿ ಮುಖ್ಯಮಂತ್ರಿಗಳ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥದ್ದು ನೋಡಿದ್ದೇವೆ. ಎಲ್ಲ ಮುಖ್ಯಮಂತ್ರಿಗಳನ್ನೂ ನೀವು ಸಾಲದ ಹೊರೆ ಎಷ್ಟು ನಮ್ಮ ತಲೆ ಮೇಲೆ ಹೆಗಲ ಮೇಲೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ, ಇನ್ನು ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡೋದಾದರೆ 8,24,000 ಕೋಟಿಲಿ 5 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾನ್ಯ ಮುಖ್ಯಮಂತ್ರಿಗಳ ಕಾಲಾವಧಿನಲ್ಲಿ ಆಗಿರ್ತಕ್ಕಂಥದ್ದು. ಇದೇನಾ ಮಾನ್ಯ ಮುಖ್ಯಮಂತ್ರಿಗಳ ಸಾಧನೆ ಅಂತಕ್ಕಂಥದ್ದನ್ನ ಇವತ್ತು ಜನ ಬೀದಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅಂಶವನ್ನು ನಾನು ಭಾಳ ಹತ್ತಿರದಿಂದ ಗಮನಿಸಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಕುಮಾರಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯದಿಂದ ಅನಿರೀಕ್ಷಿತವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಅವ್ರ ಮುಂದೆ ಬಂದು ನಿಂತ್ಕೊಳ್ತು. ಆಗ ಕುಮಾರಣ್ಣ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಾಯಿತು. ಒಂದೂವರೆ ವರ್ಷ ಕಳೆದಿದೆ. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಒಂದು ಹೊರತುಪಡಿಸಿ ಮಿಕ್ಕಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದನ್ನ ತಾವು ನೋಡಿದ್ದೀರಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೂ ಕೂಡ ಅದಕ್ಕೆ ಬಹುಮುಖ್ಯವಾದಂಥ ಒಂದು ಕಾರಣ ಆಗಿತ್ತು. ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2 ಉನ್ನತವಾದಂಥ ಖಾತೆಗಳನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಕುಮಾರಣ್ಣ ಅವರ ಚಿಂತೆ ಕೇವಲ ಅವರು 2 ಖಾತೆಗೆ ಸೀಮಿತವಾಗಿ ಇಲ್ಲಿವರೆಗೂ ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಇಲ್ಲಿ ಕೇಳಿ ಮಹೇಶ್ ಅಣ್ಣ ಅವ್ರು ಕೂತವ್ರೆ, ನನ್ನ ಆತ್ಮೀಯ ಗೆಳೆಯ ಹರೀಶ್ ರವ್ರು ಕೂತವ್ರೆ, ಪ್ರಿಯಾಪಟ್ನ ನಿಕಟಪೂರ್ವ ಶಾಸಕರು ಮಾದೇವಣ್ಣ ಅವ್ರು ಕೂತವ್ರೆ, ಅಶ್ವಿನ್ ಅವರಿದ್ದಾರೆ. ಇವರು ಎಲ್ಲರೂ ಕೂಡ ಕಳೆದ ವರ್ಷನೂ ಸಮಸ್ಯೆ ಆಯಿತು, ಈ ವರ್ಷನೂ ಸಮಸ್ಯೆ ಆಯಿತು. ತಂಬಾಕು ಬೆಳೀತಕ್ಕಂಥವ್ರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಇರತಕ್ಕಂಥದ್ದು. ಅದು ಕೇವಲ ಬೆರಳೆಣಿಕೆಯಷ್ಟು ಕ್ಷೇತ್ರದಲ್ಲಿ ಮಾತ್ರ ತಂಬಾಕುವನ್ನು ಬೆಳೆದು ಜೀವನವನ್ನು ಸಾಗಿಸ್ತಕ್ಕಂಥ ರೈತರು. ಕಳೆದ ವರ್ಷ ಇದೇ ರೀತಿ ಸಮಸ್ಯೆ ಆದಾಗ ಮೈಸೂರು ಜಿಲ್ಲೆಯ ನಾಯಕರು ಒಂದು ದಂಡು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಬಂದು ಈ ರೀತಿ ಸಮಸ್ಯೆ ಇದೆ, ಯಾಗಾದರೂ ಮಾಡಿ ರೈತರ ಆ ಒಂದು ತಂಬಾಕು ಬೆಳೀತಕ್ಕಂಥ ರೈತರ ಒಂದು ಪ್ರೊಡಕ್ಷನ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನೀವು ಆದೇಶವನ್ನು ಹೊರಡಿಸ್ತಕ್ಕಂಥದ್ದಕ್ಕೆ ಅಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಮಂತ್ರಿಗಳು ಪಿಯೂಷ್ ಗೋಯಲ್ ರವ್ರ ಜೊತೆಗೆ ಒಂದು ಸಮಯ ನಿಗದಿ ಮಾಡಿ ಅಂದರು. ಬಂದು ಕೂತ್ಕೊಂಡ್ರು. ಕಳೆದ ವರ್ಷ ಬಗೆಹರಿತು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಸನ್ಮಾನ್ಯ ಕುಮಾರಣ್ಣ ಅವರು ಕೇವಲ ಅವರ ಖಾತೆಗಳಿಗೆ ಸೀಮಿತವಾಗಿ ಇವತ್ತು ಪ್ರತಿನಿಧಿಸ್ತಾ ಇಲ್ಲ. ಬದಲಾಗಿ ಕನ್ನಡ ನಾಡಿನ ರೈತರ ಸಮಸ್ಯೆಗಳು, ಸಂಕಷ್ಟಗಳು, ಅದು ಯಾವುದೇ ಹಂತದಲ್ಲಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಸದಾಕಾಲ ರೈತರಿಗೆ ತೆರೆದಿರುತ್ತೆ ಅಂತಕ್ಕಂಥದ್ದನ್ನು ಬಹುಶಃ ಇದು ಒಂದು ನಿದರ್ಶನ ನಿಮ್ಮ ಕಣ್ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಇವತ್ತೇನಾದರೂ ಜನತಾದಳ ಪಕ್ಷ ಈಗಲೂ ಕೂಡ ಉಸಿರಾಡ್ತಾ ಇದೆ 20 ವರ್ಷ ಆದಮೇಲೂ ಕೂಡ ಅಂದರೆ ಅದಕ್ಕೆ ಬಹುಮುಖ್ಯವಾದಂಥ ಕಾರಣ ನಮ್ಮ ರೈತಾಪಿ ವರ್ಗ. ಹಾಗಾಗಿ ರೈತರ ಜೊತೆಯಲ್ಲಿ ಸದಾಕಾಲ ಜನತಾದಳ ಪಕ್ಷ ಇರ್ಬೋದು, ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನ ಇರ್ತದೆ. ಕುಮಾರಣ್ಣ ಅವರ ನಾಯಕತ್ವದಡಿ 2028ಕ್ಕೆ ಎಲ್ಲ ಜಾತಿ, ಸಮುದಾಯ, ವರ್ಗ, ಧರ್ಮವನ್ನು ಪ್ರೀತಿಸ್ತಕ್ಕಂಥದ್ದೇ ನಿಜವಾದಂಥ ಸಿದ್ಧಾಂತ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕೆಂದರೆ ಬಹಳ ಜನ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತಾರೆ. ಇತ್ತೀಚೆಗೆ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋದು ಒಂದು ಫ್ಯಾಷನ್ ಆಗೋಗಿದೆ, ಒಂದು ಟ್ರೆಂಡ್ ಆಗೋಗಿದೆ.
ಯಾವುದಪ್ಪ ನಿಜವಾದಂಥ ಸಿದ್ಧಾಂತ ಅಂದರೆ, ಯಾವ ಒಬ್ಬ ನಾಯಕ ರಾಜ್ಯದಲ್ಲಿ ಜನ ಅವನಿಗೆ ಅಧಿಕಾರವನ್ನು ಕೊಟ್ಟಿರ್ತಾನೆ, ಮನೆಗೆ ಬಂದಂಥ ಸಂದರ್ಭದಲ್ಲಿ ಕಷ್ಟ ಹೇಳ್ಕೊಂಡು, ಅದು ಮಹೇಶಣ್ಣ ಹೇಳ್ತಾ ಇದ್ರು, ನಮ್ಮ ಮನೆ ಬಾಗಿಲಿಗೆ ಬಂದರೆ ನೀವು ನೋಡ್ಬೋದು ಪ್ರತಿನಿತ್ಯ ಯಾವ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಯಾವುದೋ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಮಾಲೀಕರು ಬಂದು ಕುಮಾರಣ್ಣ ಅವ್ರ ಮನೆಗೆ ಬರ್ತಕ್ಕಂಥವ್ರಿಲ್ಲ. ಬದಲಾಗಿ ಎಲ್ಲ ಜಾತಿ ವರ್ಗ ಧರ್ಮ ಸಮುದಾಯದ ಕಷ್ಟ ಹೇಳ್ತಕ್ಕಂಥವ್ರು, ಆರೋಗ್ಯದ ಸಮಸ್ಯೆಗೆ ಎದುರಾದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರ ಮನೆಗೆ ಬರ್ತಾರೆ. ಉದ್ಯೋಗದ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ನನ್ನ ಯುವಕ ಮಿತ್ರರು ಕುಮಾರಣ್ಣ ಅವ್ರ ಹತ್ರ ಬರ್ತಾರೆ. ಇನ್ನು ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರ ಹತ್ರ ಬರ್ತಾರೆ. ಈ ರೀತಿ ನಮ್ಮ ಮನೆ ಮುಂದೆ ಬರ್ತಕ್ಕಂಥವ್ರು ಬಡವರು, ದಲಿತರು, ಶೋಷಿತರು, ಯಾರ್ಯಾರು ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನ, ಯಾವ ರಾಜ್ಯ ಸರ್ಕಾರದ ಕೈಯಲ್ಲಿ ಅವರ ಪರವಾಗಿ ಕೆಲಸವನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು ಕೊನೆಗೆ ನಮ್ಮ ಕುಮಾರಣ್ಣ ಅವ್ರ ಹತ್ರ ಹೋದರೆ ನಮ್ಗೇನಾದರೂ ನಮ್ಮ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಂತ ಬರ್ತಕ್ಕಂಥವ್ರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅಂಥವ್ರಿಗೋಸ್ಕರ ಇವತ್ತು ಜನತಾದಳ ಪಕ್ಷ ಇರ್ತಕ್ಕಂಥದ್ದಣ್ಣ. ನಾವು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಪಾಪಿಯನ್ನು ಇಟ್ಕೊಂಡು ಅಧಿಕಾರವೇ ನಮಗೆ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಭಾವಿಸಿಲ್ಲ. ಅಧಿಕಾರ ಕೊಟ್ಟಾಗ ತಗ್ಗಿ ಬಗ್ಗಿ ಜನರ ಪರವಾಗಿ ಸೇವೆಯನ್ನು ಮಾಡಿದ್ದೇವೆ. ಅಧಿಕಾರ ಇಲ್ಲದೆ ಹೋದಾಗಲೂ ಕೂಡ ಜನ ಕಷ್ಟ ಅಂತ ಬಂದಾಗ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಶಕ್ತಿ ಮೀರಿ ನಾಡಿನ ಜನತೆಯ ಪರವಾಗಿ ಇಲ್ಲಿಯವರೆಗೂ ಕೂಡ ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀವೆಲ್ಲರೂ ಗುರುತಿಸಿ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ. ಇವತ್ತು ವರ್ಣಾ ಕ್ಷೇತ್ರದಿಂದ ನಿಂತ್ಕೊಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಪಕ್ಷ ಕಟ್ಟತಕ್ಕಂಥದಕ್ಕೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಏನು ಆಚರಣೆ ಮಾಡ್ತಾ ಇದೆ ಪಕ್ಷ, ಮತ್ತೆ 25 ವರ್ಷ ಮತ್ತಷ್ಟು ಭದ್ರವಾದಂಥ ಬುನಾದಿಯನ್ನು ಹಾಕುವ ಮೂಲಕ ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡ್ತಕ್ಕಂಥ ಶುಭ ಸಂದರ್ಭ ಭಾಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ವರ್ಣಾ ಕ್ಷೇತ್ರದಿಂದ ಒಂದು ಸಂದೇಶವನ್ನು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಈ ಸಂದೇಶವನ್ನು 93 ವಯಸ್ಸಿನ ದೇವೇಗೌಡರು ಸಾಹೇಬರಿಗೆ ಸಾರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಕೂಡ ಆಗಮಿಸಿದ್ದೀರಿ. ಅದು ನಮ್ಮ ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಒಟ್ಟಾರೆಯಾಗಿ ಪತ್ರಿಕೋದ್ಯಮ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ ಇವತ್ತಿನ ಈ ಕಾರ್ಯಕ್ರಮದ ಆಗಮನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ